ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಿಮಗೆ ನಿಮ್ಮ ಪಠ್ಯಪುಸ್ತಕ ಭಾಗ 2ರಲ್ಲಿ 12ನೇ ಅಧ್ಯಾಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಭಾಗ 2ರಲ್ಲಿ 12ನೇ ಅಧ್ಯಾಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ಅಧ್ಯಾಯದ ಬಗ್ಗೆ ನಿಮಗೆ ಇವತ್ತಿನ ದಿವಸ ತಿಳಿಸ್ಕೊಡ್ಬೇಕು. ಅಂದರೆ ಇದರಲ್ಲಿ ಬರುವಂತಹ ಕೆಲವು ಅನ್ವಯಗಳನ್ನು, ಸಮಸ್ಯೆಗಳನ್ನು, ಲೆಕ್ಕಗಳನ್ನು ನಿಮಗೆ ಇವತ್ತು ಹೇಳ್ಕೊಡ್ಬೇಕು. ಅದಕ್ಕಿಂತ ಮೊದಲು ನಿಮ್ಮ ಈ 12ನೇ ಅಧ್ಯಾಯದ ಹಿಂದಿನ ಅಧ್ಯಾಯ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ ಇದು ಆಲ್ರೆಡಿ ಆಗಿದೆ. ತ್ರಿಕೋನಮಿತಿಯ ಪ್ರಸ್ತಾವನೆ ಆಗಿದೆ. ಅದನ್ನು ಸ್ವಲ್ಪ ನಿಮಗೆ ನೆನಪು ಮಾಡಿ ಈ ಒಂದು ಮುಂದಿನ ಅಧ್ಯಾಯದ ಬಗ್ಗೆ ಹೋಗೋಣ. ಈ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನೀವು ತ್ರಿಭುಜ ಮತ್ತು ಲಂಬಕೋನ ತ್ರಿಭುಜದ ಬಗ್ಗೆ ನೀವು ತಿಳ್ಕೊಂಡು, ಆಮೇಲೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನೀವು ಮಾಡಿದ್ದೀರ. ಈಗ ಲಂಬಕೋನ ತ್ರಿಭುಜ ಈ ಒಂದು ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಫಸ್ಟ್ ನೀವು ನೋಡಿ, ಈ ಆಕೃತಿಯನ್ನು ನಾವು ಏನಂತ ಕರಿತೀವಿ? ಇದೊಂದು ತ್ರಿಭುಜ. ಈ ಆಕೃತಿಯನ್ನು ಏನಂತ ಕರಿತೀವಿ? ಒಂದು ತ್ರಿಭುಜಾಕೃತಿ ಅಂತ ಹೇಳಿ ಕರಿತೇವೆ. ಆದರೆ ಇದು ತ್ರಿಭುಜದಲ್ಲಿ ಈ ತ್ರಿಭುಜವನ್ನು ನಾವು ಏನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಯಾಕೆ ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ ಅಂದರೆ, ಈ ತ್ರಿಭುಜದಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ತ್ರಿಭುಜದಲ್ಲಿ 3 ಒಳಕೋನಗಳಿರ್ತವೆ. 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಹಾಗೆಯೇ ಇಲ್ಲಿ ಈ ಆಕೃತಿಯನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿಬೇಕಾದ್ರೆ ಇಲ್ಲಿ ಒಂದು ಕೋನ 90 ಡಿಗ್ರಿ ಇರುತ್ತೆ. ನೋಡಿ, ತ್ರಿಭುಜದಲ್ಲಿ ಎಷ್ಟು ಕೋನಗಳಿರ್ತವೆ? 3 ಕೋನಗಳಿರ್ತವೆ. ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇದ್ದರೆ, ಆ ತ್ರಿಭುಜವನ್ನು ನಾವೇನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾಗ? ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಇಲ್ಲಿ ಕೋನ ಬಿ 90 ಡಿಗ್ರಿ ಇರುತ್ತೆ. ನೋಡಿ, ಚಿಹ್ನೆ ಇದೆ, ಲಂಬಕೋನದ ಚಿಹ್ನೆ ಇದೆ. ಕರೆಕ್ಟಾ? ಈ ಚಿಹ್ನೆ ಇತ್ತು ಅಂದರೆ ಇದರ ಅರ್ಥ ಇದು ಈ ಕೋನ 90 ಡಿಗ್ರಿ ಇದೆ ಅಂತ ಹೇಳಿ ಅರ್ಥ. ಒಂದು ವೇಳೆ ಇಲ್ಲಿದ್ದರೆ ಎ ಕೋನ 90 ಡಿಗ್ರಿ ಇದೆ ಅಂತ ಅರ್ಥ. ಅಥವಾ ಇಲ್ಲಿದ್ದರೆ ಈ ಚಿಹ್ನೆ ಸಿ ಕೋನ 90 ಡಿಗ್ರಿ ಇದೆ ಅಂತ ಅರ್ಥ. ಇಲ್ಲಿ ಬಿ ಕೋನಕ್ಕೆ ಈ ಚಿಹ್ನೆ ಇರೋದ್ರಿಂದ ಬಿ ಕೋನ ಎಷ್ಟು ಡಿಗ್ರಿ ಇದೆ ಅಂತ ಅರ್ಥ? 90 ಡಿಗ್ರಿ ಇದೆ ಅಂತ ಅರ್ಥ. ಹಾಗಾಗಿ ಇದನ್ನು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಓಕೆ. ಇಲ್ಲಿ ಇನ್ನು ನೀವು ಹಿಂದಿನ ತರಗತಿಯಲ್ಲಿ ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಲಂಬಕೋನದ ಪರಿಚಯವನ್ನು ಮಾಡಿಕೊಂಡಿದ್ದೀರ. ಲಂಬಕೋನದ ಎದುರು ಬಾಹುವನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ ನಾವು? ಲಂಬಕೋನದ ಎದುರು ಬಾಹುವನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಇವೆರಡು ಪಾರ್ಶ್ವಕೋನಗಳು. ಬಿ ಸಿನೂ ಪಾರ್ಶ್ವಬಾಹು. ನೋಡಿ, ಎ ಸಿ ವಿಕರ್ಣ ಅಂತ ಕರಿತೀವಿ, ಯಾಕಂದರೆ ಲಂಬಕೋನದ ಎದುರು ಬಾಹು. ಅದೇ ರೀತಿ ಬಿ ಸಿ ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿತೀವಿ.
ಅದೇ ರೀತಿ ಎ ಬಿಯನ್ನು ಪಾರ್ಶ್ವಬಾಹು ಅಂತ ಹೇಳಿ ಕರಿತೇವೆ. ಇದೆಲ್ಲ ನಿಮಗೆ ತಿಳ್ಕೊಂಡಿರಬೇಕು. ಆಮೇಲೆ ತ್ರಿಕೋನಮಿತಿಯ ಅನುಪಾತಗಳು. ಪ್ರಸ್ತಾವನೆಯಲ್ಲಿ ನೀವೀಗ ಲಂಬಕೋನ ತ್ರಿಭುಜದ ಬಗ್ಗೆ ತಿಳ್ಕೊಂಡ್ರೆ, ಹಾಗೆಯೇ ತ್ರಿಕೋನಮಿತಿಯ ಅನುಪಾತಗಳು ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ಈ ಅನುಪಾತವನ್ನು ತಿಳ್ಕೊಂಡ ನಂತರ ನೀವು ಲೆಕ್ಕಗಳನ್ನು ಮಾಡಲಿಕ್ಕೆ ಸುಲಭ ಆಗತ್ತೆ. ನೋಡಿ, ನಾನು ಹಿಂದಿನ ತರಗತಿಯಲ್ಲಿ ಆಗಿದ್ದರಿಂದ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಈಗ ಇದು ಒಂದು ಲಂಬಕೋನ ತ್ರಿಭುಜ, ಹೆಸರು ಕೊಡೋಣ ABC. ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜ, ಕೋನ ಬಿ 90 ಡಿಗ್ರಿ ಇರುತ್ತೆ. ನಾವೀಗ ಸಿ ಕೋನವನ್ನು ತಗೊಂಡಿದ್ದೀವಿ. ಏನು ತಗೊಂಡಿದ್ದೀವಿ? ಸಿ ಕೋನವನ್ನು ತಗೊಂಡಿದ್ದೀವಿ. ಈಗ ನೋಡಿ, ಲಂಬಕೋನದ ಎದುರು ಬಾಹು ಏನಾಗುತ್ತೆ? ಪಾರ್ಶ್ವ ಬಾಹು ಅಲ್ಲ, ವಿಕರ್ಣ ಆಗುತ್ತೆ. ವಿಕರ್ಣ ಆಗುತ್ತೆ. ಅರ್ಥ ಆಯ್ತಾ? ಈ ಸಿ ಕೋನ, ಇದನ್ನು ಕೋನ ಸಿ ಅನ್ನು ನಾವು ಗಣನೆಗೆ ತಗೊಂಡಿದ್ದರಿಂದ ಬಿ ಸಿ ಬಾಹು ಪಾರ್ಶ್ವಬಾಹು ಆಗುತ್ತೆ. ಎ ಸಿ ವಿಕರ್ಣ, ಬಿ ಸಿ ಪಾರ್ಶ್ವಬಾಹು, ಸಿ ಕೋನಕ್ಕೆ ಇದು ಅಭಿಮುಖ ಬಾಹು ಆಗುತ್ತೆ. ಎ ಬಿ ಅಭಿಮುಖ ಬಾಹು. ಇದು ಇಂಪಾರ್ಟೆಂಟ್. ಈಗ ನೀವು ಫಸ್ಟು ಒಂದು ಲಂಬಕೋನವನ್ನು ತ್ರಿಭುಜವನ್ನು ತೊಗೊಂಡಿದ್ದೀರ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಯಾವ ಬಾಹು? ಎ ಸಿ ಬಾಹು. ಸಿ ಕೋನವನ್ನು ತಗೊಂಡಿದ್ರಿಂದ ಸಿ ಕೋನಕ್ಕೆ ಬಿ ಸಿ ಪಾರ್ಶ್ವಬಾಹು ಆಗುತ್ತೆ. ಅದೇ ರೀತಿ ನೋಡಿ, ಎ ಬಿ ಅಭಿಮುಖ ಬಾಹು ಆಗುತ್ತೆ. ಅರ್ಥ ಆಯ್ತಾ? ಇದರ ಆಧಾರದ ಮೇಲೆ ನಾವೀಗ ಅನುಪಾತಗಳನ್ನು ಬರಿಬೇಕು. ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿಬೇಕು. ಒಂದನೇದು ಸೈನ್ ಎ, ಸೈನ್ ಸಿ ತಗೊಂಡಿದ್ದೀವಿ. ಸೈನ್ ಸಿ ಈಕ್ವಲ್ಸ್. ಎರಡನೇದು ಕಾಸ್ ಸಿ. ಮೂರನೇದು ಟ್ಯಾನ್ ಸಿ. ನಾಲ್ಕನೇದು ಕಾಟ್ ಸಿ. ಐದನೇದು ಸೀಕ್ಯಾಂಟ್ ಸಿ. ಮುಂದೆ ನಿಮಗೆ ಇದು ಡಿಗ್ರಿ ಬರುತ್ತೆ. ಸಿ ಜಾಗದಲ್ಲಿ ಕೋನ ಎಷ್ಟು ಡಿಗ್ರಿ ಇತ್ತು? 60 ಡಿಗ್ರಿ ಇದ್ದರೆ ಸೈನ್ 60 ಡಿಗ್ರಿ, ಕಾಸ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ, ಈ ರೀತಿ ಬರುತ್ತೆ. ಲಾಸ್ಟ್ ಇದು ಕೊಸಿಕ್ಯಾಂಟ್ ಸಿ. ಅನುಪಾತಗಳನ್ನು ಫಸ್ಟ್ ಬರೀಬೇಕು. ನೋಡಿ, ಈ 6 ತ್ರಿಕೋನಮಿತಿಗೆ ನಾವು ಅನುಪಾತಗಳನ್ನು ಬರೀಬೇಕು. ಈಗ ಮೊದಲನೇದು ಸೈನ್ ಸಿ ಅಂದರೆ, ನೋಡಿ ಸಿ ತೊಗೊಂಡಿದ್ದೀವಿ ನಾವು, ಅದಕ್ಕೋಸ್ಕರ ಸೈನ್ ಸಿ. ಎ ತೊಗೊಂಡಿದ್ರೆ ಸೈನ್ ಎ ಅಂತ ಆಗ್ತಿತ್ತು. ಕೋನ ಬಿ ತೊಗೊಂಡಿದ್ರೆ ಸೈನ್ ಬಿ ಆಗ್ತಿತ್ತು. ಈಗ ಸಿ ತೊಗೊಂಡಿದ್ದರಿಂದ ಸೈನ್ ಸಿ ಈಕ್ವಲ್ಸ್ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾಸ್ ಸಿ, ಪಾರ್ಶ್ವಬಾಹು ಬೈ ವಿಕರ್ಣ. ನೆಕ್ಸ್ಟ್ ಟ್ಯಾನ್ ಸಿ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ನೋಡಿ, ಇದೇ ಅಂಶಗಳನ್ನು ಇದರಲ್ಲಿ ತಗೊಳ್ಳೋದು. ಅಭಿಮುಖ ಬಾಹು ಬೈ ಸೈನ್ ಸಿ ಕಾಸ್ ಸಿ ಅಂದರೆ ತಗೊಳ್ತಿದ್ದೀವಿ, ಪಾರ್ಶ್ವಬಾಹು. ನೆಕ್ಸ್ಟು ಕಾಟ್ ಸಿ. ಕಾಟ್ ಸಿ ಇದರ ವಿರುದ್ಧ, ಇದರ ವಿರುದ್ಧ ಸೈನ್ ಇದು ಅಂದರೆ ವಿಕರ್ಣ ಬೈ ಅಭಿಮುಖ ಬಾಹು. ನೆಕ್ಸ್ಟ್ ಸೀಕೆಂಟ್ ಇದು ಕಾಸಿನ ವಿರುದ್ಧ, ವಿಕರ್ಣ ಬೈ ಪಾರ್ಶ್ವಬಾಹು. ಪಾರ್ಶ್ವಬಾಹು. ನೆಕ್ಸ್ಟ್ ಕೊಸಿಕೆಂಟ್ ಸಿ ಅಥವಾ ಕೊಸಿಕೆಂಟ್ ಕೋನ ಅಥವಾ ಕೊಸಿಕೆಂಟ್ ತೀಟಾ ಅಂತಲೂ ಕರಿತೀವಿ ನಾವು. ಈ ಟ್ಯಾನಿನ ವಿಲೋಮ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ನೋಡಿ, ಇವನ್ನ ನಾವು ತ್ರಿಕೋನಮಿತಿಯ ಅನುಪಾತಗಳು ಅಂತ ಹೇಳಿ ಕರಿತೀವಿ. ಸೈನ್ ಸಿ ಅಂದರೆ ಸೈನ್ ಡಿಗ್ರಿ ಕೋನ ಅಥವಾ ಸೈನ್ ತೀಟಾ ತಗೊಂಡ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಇದು ಯಾವುದು ಬರೆಯೋದು? ಇದಕ್ಕೆ ಅಭಿಮುಖ ಬಾಹು ಯಾವುದು? ಎ ಬಿ ಬೈ ವಿಕರ್ಣ ಅಂದರೆ ಎ ಸಿ.
ಪಾರ್ಶ್ವಬಾಹುಗೆ ಬಿ ಸಿ ಬೈ ವಿಕರ್ಣ ಅಂದರೆ ಎ ಸಿ. ನೆಕ್ಸ್ಟ್ ಟ್ಯಾನ್ ಸಿ ಅಂದರೆ ಅಭಿಮುಖ ಬಾಹು ಎ ಬಿ ಬೈ ಬಿ ಸಿ. ನೆಕ್ಸ್ಟ್ ಕಾಟ್ ಸಿ ವಿಕರ್ಣ ಅಂದರೆ ಎ ಸಿ ಬೈ ಅಭಿಮುಖ ಬಾಹು ಎ ಬಿ. ನೆಕ್ಸ್ಟ್ ಇದು ಸಿಕೆಂಟ್ ಸಿ ಅಂದರೆ ವಿಕರ್ಣ ಎ ಸಿ ಬೈ ಪಾರ್ಶ್ವಬಾಹು ಬಿ ಸಿ. ನೆಕ್ಸ್ಟ್ ಕೊಸಿಕೆಂಟ್ ಪಾರ್ಶ್ವಬಾಹು ಅಂದರೆ ಬಿ ಸಿ ಬೈ ಎ ಬಿ. ಈ ರೀತಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಡಿಗ್ರಿಯ ಬೆಲೆಗಳನ್ನು ಕೊಟ್ಟಿರ್ತಾರೆ, ಅದೆಲ್ಲ ಗೊತ್ತಿದೆ ನಿಮಗೆ. ಹಲವಾರು ಏನು ಲೆಕ್ಕಗಳನ್ನು ಈಗಾಗಲೇ ನೀವೇನು ಮಾಡಿದ್ದೀರ ಈ ಅನುಪಾತಗಳನ್ನು ಉಪಯೋಗಿಸಿ ಲೆಕ್ಕಗಳನ್ನು ನೀವೇನು ಮಾಡಿದ್ದೀರ. ಅರ್ಥ ಆಯ್ತಾ? ಇದನ್ನ ಯಾಕೆ ನೆನಪು ಮಾಡಿದೆ ಅಂದರೆ, ಪುನಃ ನೀವು ಈ 12ನೇ ಅಧ್ಯಾಯದಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅನ್ನೋ ಅಧ್ಯಾಯದಲ್ಲಿ ಇವು ಬೇಕೇ ಬೇಕು, ನೆನಪಿರಲೇಬೇಕು. ಇದರ ಆಧಾರದ ಮೇಲೇ ಮತ್ತೆ ಅಲ್ಲಿ ಕೆಲವು ನೀವು ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸರಿ, ಇದನ್ನು ಅಳಿಸ್ತೀನಿ ಈಗ. ಇವು ನೆನಪಿರಲೇಬೇಕು, ಕಲ್ತಿದ್ದೀರಾ, ಆಮೇಲೆ ತುಂಬ ಲೆಕ್ಕಗಳನ್ನು ಮಾಡಿದ್ದೀರ. ಈಗ 12ನೇ ಅಧ್ಯಾಯಕ್ಕೆ ಕೆಲವು ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಈ ಅಧ್ಯಾಯದಲ್ಲಿ ಏನು ಹಿಂದಿನ ಅಧ್ಯಾಯದಲ್ಲಿ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ, ಈ ಅಧ್ಯಾಯದಲ್ಲಿ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ನಮ್ಮ ಸುತ್ತಲಿನ ಈ ಜಗತ್ತಿನಲ್ಲಿ ತ್ರಿಕೋನಮಿತಿಯನ್ನು ಹೇಗೆ ಬಳಸುತ್ತೇವೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು, ಅಥವಾ ನಾವು ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಈಗ ಈ ಅಧ್ಯಾಯದಲ್ಲಿ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಈ ತ್ರಿಕೋನಮಿತಿಯನ್ನು ಹೇಗೆ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ತೀರ. ಎಲ್ಲ ಕಡೆಯಲ್ಲೂ ಹಿಂದೆ ಪಂಡಿತರು ಅಭ್ಯಾಸಿಸಿದ್ದ ಒಂದು ಪುರಾತನ ವಿಷಯಗಳಲ್ಲಿ ತ್ರಿಕೋನಮಿತಿಯು ಒಂದು. 11ನೇ ಅಧ್ಯಾಯದಲ್ಲಿ ಹೇಳಿದಂತೆ ಖಗೋಳಶಾಸ್ತ್ರದಲ್ಲಿ ತ್ರಿಕೋನಮಿತಿಯ ಅವಶ್ಯಕತೆ ಇದ್ದುದರಿಂದ ಇದರ ಅನ್ವೇಷಣೆ ಆಯಿತು. ಉದಾಹರಣೆಗೆ, ಖಗೋಳಶಾಸ್ತ್ರಜ್ಞರು ಭೂಮಿಯಿಂದ ಗ್ರಹಗಳಿಗಿರುವ ದೂರ ಅಥವಾ ನಕ್ಷತ್ರಗಳಿಗೆ ಭೂಮಿಯಿಂದ ಗ್ರಹಕ್ಕಿರೋ ದೂರ ಅಥವಾ ಭೂಮಿಯಿಂದ ನಕ್ಷತ್ರಗಳಿಗೆ ಇರುವ ದೂರವನ್ನು ಅಳಿಲಿಕ್ಕೆ ಈ ತ್ರಿಕೋನಮಿತಿಯ ಜ್ಞಾನವನ್ನು ಬಳಸ್ತಾ ಇದ್ದರು. ಅರ್ಥ ಆಯ್ತಾ? ಹಾಗೆಯೇ ಈ ಜ್ಞಾನ ನಕ್ಷೆಗಳ ರಚನೆ, ಅಕ್ಷಾಂಶ, ರೇಖಾಂಶಗಳಿಗೆ ಸಂಬಂಧಿಸಿದಂತೆ ದ್ವೀಪಗಳ ಸ್ಥಾನವನ್ನು ಗುರುತಿಸಲು ಬಳಸಲಾಗುತ್ತಿತ್ತು ಹಿಂದೆ. ಈಗ ಇದರಲ್ಲೇ ಎತ್ತರ ಮತ್ತು ದೂರ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಎತ್ತರ ಮತ್ತು ದೂರ. ಈಗ ಉದಾಹರಣೆಗೆ ನೀವು ಕುತುಬ್ ಮಿನಾರ್ ನೋಡಿರ್ಬೋದು ಅಥವಾ ಕೇಳಿದ್ದೀರಾ, ಆಮೇಲೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಅದರ ಚಿತ್ರವನ್ನು ನೋಡಿದ್ದೀರ. ಕರೆಕ್ಟಾ? ಅದೇ ರೀತಿ ದೊಡ್ಡ ಗೋಪುರಗಳು, ಉದಾಹರಣೆಗೆ ಏನು ಈ ಟವರ್ ಅಂತ ಕರಿತೀವಲ್ಲ ಮೊಬೈಲ್ ಫೋನ್ಗಳಿಗೆ, ಅಂಥ ಟವರ್ಗಳ ಎತ್ತರವನ್ನು ಕಂಡುಹಿಡಲಿಕ್ಕೆ, ದೊಡ್ಡ ಗೋಪುರಗಳ ಎತ್ತರವನ್ನು ಕಂಡುಹಿಡಲಿಕ್ಕೆ, ನೀವು ಇನ್ನೂ ಕೆಲವು ದೇವಸ್ಥಾನಗಳಲ್ಲಿ ಗೋಪುರ ನೋಡಿರ್ಬೋದು, ಎಷ್ಟು ಎತ್ತರ ಇರ್ತಾವೆ. ಆ ಎತ್ತರವನ್ನು ಎಷ್ಟು ಎತ್ತರ ಇದೆ, ಅಥವಾ ಮೀಟ್ರಲ್ಲೋ ಸೆಂಟಿಮೀಟ್ರಲ್ಲೋ ಅಥವಾ ಕಿಲೋಮೀಟ್ರಲ್ಲೋ ಎಷ್ಟು ದೂರ ಇದೆ ಅನ್ನೋದನ್ನು, ಎಷ್ಟು ಎತ್ತರ ಇದೆ ಅನ್ನೋದನ್ನ, ಮತ್ತು ಅದು ಎಷ್ಟು ದೂರದಲ್ಲಿದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು ಈ ತ್ರಿಕೋನಮಿತಿಯನ್ನು ಉಪಯೋಗಿಸಿ. ಹಾಗಾಗಿ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿ ನೀವೀಗ ತಿಳ್ಕೊಳ್ಬೇಕು. ಈ ಉದಾಹರಣೆಗೆ ನೀವು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ದೇವಸ್ಥಾನ ನೋಡಿರ್ಬೋದು. ಅಲ್ಲಿ ಒಂದು ಪ್ರಾರಂಭದಲ್ಲೇ ನಿಮಗೆ ನೋಡಿದ ತಕ್ಷಣ ಎತ್ತರವಾದ ಗೋಪುರ ಕಾಣಿಸುತ್ತೆ. ನೋಡಿದ ತಕ್ಷಣ ಅಪ್ಪ ಎಷ್ಟು ಎತ್ತರ ಇದೆ ಅಂತ ಹೇಳಿ ನೀವು ಊಹೆ ಮಾಡ್ತೀರ. ಅದರ ಎತ್ತರವನ್ನು ಸಹ ನಾವು ಭಾಳ ಸುಲಭವಾಗಿ ಕಂಡುಹಿಡಿಯಬಹುದು. ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿ ಈಗ ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ.
ಉದಾಹರಣೆಗೆ ಕುತುಬ್ ಮಿನಾರ್ ಒಂದು ಚಿತ್ರವನ್ನು ತಗೊಳ್ಳೋಣ. ಹೀಗಿದೆ ಅಂತ ತಿಳ್ಕೊಳ್ಳೋಣ. ಇದನ್ನು ಕುತುಬ್ ಮಿನಾರ್ ಅಂತ ಹೇಳಿ ನಿಮ್ಮ ಬುಕ್ಕಲ್ಲಿದೆ. ಅದರ ಎತ್ತರವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ಕುತುಬ್ ಮಿನಾರ್ ಅನ್ನೋ ಚಿತ್ರವನ್ನು ಈಗ ಒಬ್ಬ ವ್ಯಕ್ತಿ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇದರ ತುದಿ ಮೇಲ್ಗಡೆಯಿಂದ ಹೀಗೆ ನೋಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಇದು ದೃಷ್ಟಿಕೋನ. ಇದನ್ನು ಏನಂತ ಕರಿತೀವಿ? ದೃಷ್ಟಿಕೋನ. ಇದನ್ನು ಉನ್ನತ ಕೋನ ಅಂತ ಹೇಳಿ ಕರಿತೀವಿ. ಇದಕ್ಕೆ ಹೆಸರು ಕೊಡೋಣ. ಈಗ ಇದು ಎ ಬಿ ಸಿ ಡಿ. ಅರ್ಥ ಆಯ್ತಾ? ಈಗ ಚಿತ್ರದಲ್ಲಿ ತೋರಿಸಿರುವಂತೆ ಒಬ್ಬ ವಿದ್ಯಾರ್ಥಿ ನಿಂತ್ಕೊಂಡು ಆ ಕುತುಬ್ ಮಿನಾರ್ ಮೇಲ್ತುದಿ ಏನಿದೆ ಎ ಸಿ ಯನ್ನು ದೃಷ್ಟಿರೇಖೆ ಅಂತ ಹೇಳಿ ಕರಿತೇವೆ. ಇದನ್ನು ಎಂತ ಕರಿತೀವಿ? ದೃಷ್ಟಿರೇಖೆ ಅಂತ ಹೇಳಿ ಕರಿತೇವೆ, ಅಥವಾ ದೃಷ್ಟಿಕೋನ ಅಂತ ಹೇಳಿ ಕರಿತೇವೆ. ನೋಡಿ, ನಾವೀಗ ಯಾವುದಾರ ಒಂದು ಎತ್ತರವಾದ ಒಂದು ಗೋಪುರವನ್ನು ಈಗ ಮೇಲೆ ನೋಡ್ತೀವಿ. ಆ ಗೋಪುರದ ತುದಿ ಮತ್ತು ಇವನ ಕಣ್ಣಿನ ದೂರವನ್ನು ನಾವು ದೃಷ್ಟಿರೇಖೆ ಅಂತ ಹೇಳಿ ಕರಿತೇವೆ. ಹಾಗೆಯೇ ಮೇಲ್ತುದಿಯನ್ನು ನೋಡ್ತಾ ಇದ್ದಾನೆ. ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆಯೊಡನೆ ಉಂಟಾದ ಕೋನ, ಇದು ಕ್ಷಿತಿಜ ರೇಖೆ. ಇದು ಅಂದರೆ ವ್ಯಕ್ತಿಯಿಂದ ಆ ಒಂದು ವಸ್ತುವಿಗಿರುವ ದೂರವನ್ನು ಕ್ಷಿತಿಜ ದೂರ ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಳ್ರಿ, ಆ ವ್ಯಕ್ತಿಯ ಕಣ್ಣಿನಿಂದ ಅಥವಾ ದೃಷ್ಟಿಯಿಂದ ಆ ವಸ್ತುವಿನ ತುದಿಗಿರೋ ದೂರವನ್ನು ನಾವು ದೃಷ್ಟಿರೇಖೆ ಅಂತ ಹೇಳಿ ಕರಿತೀವಿ, ಎ ಸಿ. ಅದೇ ರೀತಿ ಎ ಬಿಯನ್ನು ಕ್ಷಿತಿಜ ದೂರ ಅಂತ ಹೇಳಿ ಕರಿತೇವೆ. ಅಂದರೆ ಆ ವ್ಯಕ್ತಿಯಿಂದ ಆ ವಸ್ತುವಿಗಿರುವ ದೂರವನ್ನು ನಾವು ಕರಿತೇವೆ. ಅಲ್ಲಿ ಒಂದು ಕೋನ ಉಂಟಾಗುತ್ತೆ ನೋಡಿ, ಕೋನ ಬಿ ಎ ಸಿ. ಕೋನ ಬಿ ಎ ಸಿಯನ್ನು ನಾವು ಉನ್ನತ ಕೋನ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಈಗ ಉನ್ನತ ಕೋನ ಯಾವುದು? ನಾವು ಒಂದು ವಸ್ತುವನ್ನು ಮೇಲೆ ನೋಡಿದಾಗ ಅಲ್ಲಿ ಉಂಟಾಗುವ ಕೋನವನ್ನು ನಾವು ಉನ್ನತ ಕೋನ ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ಇನ್ನೊಂದು, ಅದೇ ಒಬ್ಬ ವಿದ್ಯಾರ್ಥಿ ಇಲ್ಲಿದ್ದಾನೆ. ಕೆಳಗಡೆ ಒಂದು ವಸ್ತು ಇರಲ್ಲ, ಇಲ್ಲಿರುತ್ತೆ. ಇದು ವಸ್ತು, ಇದೇನಿದೆ ವಸ್ತು. ಮೇಲಿಂದ ಕೆಳಗೆ ನೋಡ್ತಾನೆ ವಸ್ತುವಿನ ಕಡೆ. ಅರ್ಥ ಆಯ್ತಾ? ಈಗ ಅವಾಗ ಮೇಲಿಂದ ಇದು ದೃಷ್ಟಿರೇಖೆ, ವಸ್ತುವಿನ ಕಡೆ ನೋಡುವ ದೂರವನ್ನು ನಾವೇನಂತ ಕರಿತೀವಿ? ವ್ಯಕ್ತಿಯಿಂದ ವಸ್ತುವಿಗೆ ದೂರ ಇರುವುದನ್ನು ದೃಷ್ಟಿರೇಖೆ ಅಂತ ಕರಿತೀವಿ. ಹಾಗೆ ಅವನ ಕಣ್ಣಿನ ಇಲ್ಲಿ ಕಣ್ಣಿನ ನೇರದಲ್ಲಿರುವಂತಹ ದೂರವನ್ನು ಕ್ಷಿತಿಜ ದೂರ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಈಗ ಹೀಗೆ ಇಲ್ಲಿ ಹೆಸರು ಕೊಡೋಣ. ಇದು ಎ ಬಿ ಸಿ, ಇನ್ನೊಂದು ಕೋನ ಉಂಟಾಗುತ್ತೆ, ಕೋನ ಎ ಬಿ ಸಿ. ಇದು ನೋಡಿ, ವಸ್ತುವನ್ನು ಕೆಳಗಡೆಯಿಂದ ನಿಂತ್ಕೊಂಡು ಮೇಲ್ ನೋಡೋದನ್ನು, ಮೇಲ್ ನೋಡಿದಾಗ ಉಂಟಾಗುವ ಕೋನವನ್ನು ಉನ್ನತ ಕೋನ ಅಂತ ಕರಿತೀವಿ. ಅದೇ ರೀತಿ
ಮೇಲಿಂದ ನಿಂತ್ಕೊಂಡು ಕೆಳಗಡೆ ಇರುವ ವಸ್ತುವನ್ನು ನೋಡಿದಾಗ ಉಂಟಾಗುವ ಕೋನವನ್ನು ನಾವು ಅವನತ ಕೋನ ಅಂತ ಹೇಳಿ ಕರಿತೇವೆ. ಎಂತ ಕರಿತೇವೆ? ಅವನತ ಕೋನ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಈಗ ಈ ರೀತಿ ಈಗ ನಿಮಗೆ ಉನ್ನತ ಕೋನ ಮತ್ತು ಅವನತ ಕೋನ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ದೂರ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ, ದೂರವನ್ನು ಅಥವಾ ಎತ್ತರವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡಬೇಕೀಗ. ಈಗ ವಿದ್ಯಾರ್ಥಿಯ ಎತ್ತರ ಇದು, ವಿದ್ಯಾರ್ಥಿಯ ಎತ್ತರ ಇದು ಎ ಇದ್ದರೆ ಇದು ಇ, ಇದು ಎತ್ತರ, ವಿದ್ಯಾರ್ಥಿಯ ಎತ್ತರ. ಅರ್ಥ ಆಯ್ತಾ? ನೆಕ್ಸ್ಟು ಇದು ಉನ್ನತ ಕೋನ. ನೆಕ್ಸ್ಟು ಡಿ ಇ, ಇಲ್ಲಿಂದ ಇಲ್ಲಿಗೆ ಅಂದರೆ ವಿದ್ಯಾರ್ಥಿ ಪಾದದಲ್ಲಿ ವಿದ್ಯಾರ್ಥಿಯಿಂದ ಆ ವಸ್ತುಗಿರುವ ದೂರ. ಸಿ ಡಿ ದೂರ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಂದರೆ ವಸ್ತುವಿನ ಅಥವಾ ಕುತುಬುದ್ ಮೀನಾರ್ ಮೇಲ್ತುದಿಯಿಂದ ಕೆಳತುದಿಗೆ ಇರುವ ಎತ್ತರವನ್ನು ನಾವು ಡಿ ಸಿ ಅಂತ ಹೇಳಿ ಕರಿತೇವೆ, ಅಥವಾ ಸಿ ಡಿ. ಸಿ ಡಿಯನ್ನು ಯಾವ ರೀತಿ ಕರಿತೀವಿ ಅಂದರೆ, ಯಾಕೆ ಕಂಡುಹಿಡಬೇಕು ಅಂದರೆ ಈ ವಸ್ತುವಿನ ಎತ್ತರವನ್ನು ಯಾವ ರೀತಿ ಕಂಡುಹಿಡಬೇಕಂದ್ರೆ ಸಿ ಬಿ ಪ್ಲಸ್ ಬಿ ಡಿ ಇದು ಮತ್ತು ಇದು ಇವೆರಡನ್ನು ಕೂಡಿಬಿಟ್ರೆ ನಮಗೆ ಆ ವಸ್ತುವಿನ ದೂರ ಸಿಗತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ಬಿ ಡಿ ಈಕ್ವಲ್ಸ್ ಎ ಇ, ಬಿ ಡಿ ಈಕ್ವಲ್ಸ್ ಎ ಇ. ಈಗ ಅನುಪಾತವನ್ನು ಉಪಯೋಗಿಸೋಣ. ಈಗೇನು ಮಾಡೋಣ? ಅನುಪಾತವನ್ನು ಟ್ಯಾನ್ ಎ ತಗೊಳ್ಳೋಣ. ಟ್ಯಾನ್ ಎ ಏನು ಹೇಳುತ್ತೆ ನೋಡಿ, ಇದೊಂದು ಕೋನ ಉಂಟಾಯಿತು, ಇಲ್ಲಿ ಲಂಬ ಕೋನ ಉಂಟಾಯಿತು, ಕರೆಕ್ಟಾ? ಎ ಕೋನ ತಗೊಂಡಿದ್ದೀವಿ. ಟ್ಯಾನ್ ಎ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅದಕ್ಕೆ ಹೇಳಿದ್ದು ನಾನಾಗಲೇ ತ್ರಿಕೋನಮಿತಿಯ ಅನುಪಾತಗಳು ಇಲ್ಲಿ ಬಹಳ ಇಂಪಾರ್ಟೆಂಟು ಅಂತ ಹೇಳಿ. ಅಭಿಮುಖ ಬಾಹು, ಇದಕ್ಕೆ ಅಭಿಮುಖ ಬಾಹು ಯಾವುದು? ಬಿ ಸಿ, ಇಲ್ಲಿಂದ ಇಲ್ಲಿ. ಪಾರ್ಶ್ವಬಾಹು, ಇದಕ್ಕೆ ಪಾರ್ಶ್ವಬಾಹು ಇದು ಎ ಬಿ. ನಿಮಗೆ ಬಿ ಸಿಯ ಅಥವಾ ಕಾಟಿಯ ತಗೊಳ್ಬೋದು. ಎ ಬಿ ಬೈ ಬಿ ಸಿ ಬಿಡಿಸುವುದರಿಂದ ಬಿ ಸಿಯ ಉದ್ದ ಸಿಗತ್ತೆ. ಈಗ ಇಲ್ಲಿ 60 ಡಿಗ್ರಿ ಈ ನೋಡಿ, ಇದನ್ನು ಈ ಕಡೆ ಕ್ಲೀನಾಗಿ ಬರ್ತೀನಿ, ಕಾಣಿಸುತ್ತಲ್ಲ? ಹೀಗಿದೆ. ಇದು ಕುತುಬುದ್ ಮೀನಾರ್, ಇದು ದೃಷ್ಟಿ ರೇಖೆ, ಇದು ಕ್ಷಿತಿಜ ದೂರ, ಇದು ಉನ್ನತ ಕೋನ. ಹೆಸರು ಕೊಡೋಣ, ಏನು? ಎ ಬಿ ಸಿ. ಇಲ್ಲಿಂದ ಇಲ್ಲಿಗಿರೋ ದೂರ, ಇಲ್ಲಿ 60 ಡಿಗ್ರಿ ಕೋನ ಉಂಟಾಯಿತು ಅಂತ ತಿಳ್ಕೊಳ್ಳಿ. ನಾವೀಗ ಒಂದು ವಸ್ತು ಈಗ ನೋಡ್ತೀವಿ, ಈಗ ನೋಡಿದಾಗ ಇದು 60 ಡಿಗ್ರಿ ಕೋನ ಇದೆ ಅಂತ ತಿಳ್ಕೊಂಡಾಗ ಎ ಇಂದ ಬಿಗೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಆ ಗೋಡೆ ಹತ್ರ ಒಂದು ವಸ್ತು ಇದೆ, ಇಲ್ಲಿಂದ ಇಲ್ಲಿಗಿರೋ ದೂರ 15 ಮೀಟ್ರ್ ಇದೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ನಾವು ಈ ವಸ್ತುವಿನ ಎತ್ತರವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹೇಗೆ ಕಂಡುಹಿಡಿಯೋದು ಅಂದರೆ ನೋಡಿ, ಈ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಎ ಈಕ್ವಲ್ಸ್, ಇಲ್ಲಿ ಬರೆದಿದ್ದೀನಿ ಅಭಿಮುಖ ಬಾಹು, ಟ್ಯಾನ್ ಎ ಈಕ್ವಲ್ಸ್ ಬಿ ಸಿ ಬೈ ಎ ಬಿ. ಟ್ಯಾನ್ ಎ ಅಂದರೆ ಡಿಗ್ರಿ, 60 ಡಿಗ್ರಿ. ಬಿ ಸಿ ಕಂಡುಹಿಡಿಬೇಕು. ಬಿ ಸಿ ಅಂದರೆ ಇದ್ರ ಎತ್ತರ, ಎ ಬಿ ಅಂದರೆ 15 ಮೀಟ್ರ್ ಕೊಟ್ಟಿದ್ದೀವಿ, ಇದೆ ನಮಗೆ ಗೊತ್ತಾಗತ್ತದ.
ಈ ಎತ್ತರ ಗೊತ್ತಿರಲ್ಲ, ಎತ್ತರ ಅದನ್ನ ಈಗ ಕಂಡುಹಿಡಿಬೇಕು. ನೋಡಿ tan 60 ಬೆಲೆ √3. tan 60 ಬೆಲೆ ಎಷ್ಟು? √3. ಅದು ಇವೆಲ್ಲ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ ನೀವು. ಈ ಒಂದು ಅನ್ವಯವನ್ನು ಉಪಯೋಗಿಸ್ಕೊಂಡು ನೀವು ಸುಲಭವಾಗಿ ಎಲ್ಲ ಎತ್ತರದ ಗೋಪುರಗಳನ್ನು ಕಂಡುಹಿಡಿಬೋದು, ಅಥವಾ ಮೇಲಿಂದ ಕೆಳಗಿರುವ ವಸ್ತುವಿನಲ್ಲಿರುವ ದೂರವನ್ನು ಸಹ ಕಂಡುಹಿಡಿಬೋದು. BC ಬೈ 15 ಏನಿಲ್ಲ ಅಂದರೆ 1 ಗುಣಾಕಾರ ಮಾಡೋಣ. BC = 15 √3 ಮೀಟರ್. ನೋಡಿ, ಈ ವಸ್ತುವಿನ ಎತ್ತರ ಅಂದರೆ ನಾವಿಲ್ಲಿ ಯಾವ ವಸ್ತುವನ್ನು ಉದಾಹರಣೆಯಾಗಿ ತೊಗೊಂಡಿದ್ದೀವಿ? ಕುತ್ಬುದ್ ಮಿನಾರ್. ಈ ವಸ್ತುವನ್ನು ತೊಗೊಂಡಿದ್ದೀವಿ. ಇದರ ಎತ್ತರವನ್ನು ಕಂಡುಹಿಡಿದಿದ್ದೀವಿ. ಈಗ ಎಷ್ಟು ಮೀಟ್ರ್ ಎತ್ತರದಲ್ಲಿದೆ? 15 × √3 ಬೆಲೆ ಹಾಕಿ ಗುಣಿಸ್ಬಿಟ್ರೆ ನಮಗೆ ಆ ಒಂದು ವಸ್ತುವಿನ ಎತ್ತರವನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಅದೇ ರೀತಿ ನಾವು ಬೇರೆ ಬೇರೆ ಗೋಪುರಗಳ ಅಥವಾ ಎತ್ತರದಲ್ಲಿರುವ ವಸ್ತುಗಳ ಎತ್ತರವನ್ನು ನಾವು ಈ ಒಂದು ತ್ರಿಕೋನಮಿತಿಯ ಅನ್ವಯವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿಬೋದು. ಅರ್ಥ ಆಯ್ತಾ? ಈಗ ಹೀಗೆ ಇಲ್ಲಿ ನಿಮಗೆ ಇದೇ ರೀತಿ ಭಾಳಷ್ಟು ಉದಾಹರಣೆ ಲೆಕ್ಕಗಳಿದ್ದಾವೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಉದಾಹರಣೆಗೆ ಇನ್ನೂ ಒಂದು ಲೆಕ್ಕ ಮಾಡೋಣ ಬೇಕಾದ್ರೆ. ಈಗ ಇನ್ನೊಂದು ಲೆಕ್ಕ. ಒಬ್ಬ ವ್ಯಕ್ತಿ ಇಲ್ಲೊಂದು ಚಿಮಣಿ ಇದೆ ಅಂತ ಹೇಳ್ತಾರೆ. ಏನಿದೆ? ಚಿಮಣಿ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ಇಟ್ಕೊಂಡು ನೋಡ್ತಾನೆ. ಚಿಮಣಿಯ ಎತ್ತರವನ್ನು ನಾವು ಕಂಡುಹಿಡಿಬೇಕು. ಇಲ್ಲ ಇವ್ರ ಕಣ್ಣಿನ ದೂರ ಎಷ್ಟಿರುತ್ತೆ? ಇಲ್ಲಿ ಕೋನ ಉಂಟಾಗತ್ತೆ 45 ಡಿಗ್ರಿ. ನೆಕ್ಸ್ಟು ಇದು ದೂರ, ಇಲ್ಲಿಂದ ಇಲ್ಲಿಗಿರೋ ದೂರ, ಇದು ಕ್ಷಿತಿಜ ದೂರ, ಇದು ದೃಷ್ಟಿ ದೂರ. ಇಲ್ಲಿಂದ ಇಲ್ಲಿಗಿರೋ ದೂರ, ಇವನು 1.5 ಮೀಟರ್ ಎತ್ತರ ಇದ್ದಾನೆ. ನೆಕ್ಸ್ಟು ಚಿಮಣಿಯಿಂದ ಇದೆಷ್ಟು ದೂರ ಇದೆ? 28.5 ಮೀಟರ್ ದೂರದಲ್ಲಿದೆ. ಈಗ ಇದರ ಎತ್ತರ ಕಂಡುಹಿಡಿಬೇಕು ಅಂದರೆ ನೋಡಿ, tan A ಅಥವಾ tan 45 ಡಿಗ್ರಿ ಈಕ್ವಲ್ಸ್ ಅಭಿಮುಖ ಬಾಹು ABC, ಇದು DE ಅಂತ ತಿಳ್ಕೊಳ್ಳೋಣ. ಆಯಿತಾ? ಇವೆರಡೂ ಕೂಡಬೇಕು. ಅಭಿಮುಖ ಬಾಹು DC ಅಲ್ಲ D, ಇದು A, B, C, DA ಅಥವಾ AD ಬೈ ಇಲ್ಲಿಂದ ಇಲ್ಲಿರೋ ದೂರ BC. tan 45 ಬೆಲೆ, tan 45 ಡಿಗ್ರಿಯ ಬೆಲೆ ಒಂದು. 45 ಬೆಲೆ ಎಷ್ಟು? 1.
ಒಂದು ಈಕ್ವಲ್ಸ್, ಈಗ ಎ ಡಿಯನ್ನು ಕಂಡುಹಿಡಿಬೇಕು ಬೈ ಬಿ ಸಿ 28.5. ಅಲ್ಲಿಗೆ ಎ ಡಿ ಈಕ್ವಲ್ಸ್ ಎ ಸಿ ಫಸ್ಟು, ಇದರ ಎತ್ತರ 28.5 ಪ್ಲಸ್ 1.5. ಆ ವ್ಯಕ್ತಿಯ ಎತ್ತರವನ್ನು ಕೊಡಬೇಕು. ಒಟ್ಟು 30 ಮೀಟ್ರ್ ಇದೆ ಅಂತ ಹೇಳಿ. ಒಟ್ಟು ಎಷ್ಟು ಇದಿದೆ? 30 ಮೀಟ್ರ್ ಇರುತ್ತೆ. ಹೀಗೆ ಈ ರೀತಿ ನೀವು ಅನೇಕ ಉದಾಹರಣೆಗಳನ್ನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಕರೆಕ್ಟಾ? ಒಂದು ಕಟ್ಟಡದ್ದು ಕೊಟ್ಟಿದ್ದಾರೆ. ಇದರ ಎತ್ತರವನ್ನು ಕಂಡುಹಿಡಬೇಕು. ಈ ಒಂದು ಕಟ್ಟಡ ನೀವು ನೋಡ್ಬೋದು, ಈ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಿರ್ತವೆ. ಅದು ಎಷ್ಟು ಎತ್ತರದಲ್ಲಿದೆ ಅಥವಾ ನೆಲದಿಂದ ಅದರ ಮೇಲ್ತುದಿಗೆ ಎಷ್ಟು ಎತ್ತರ ಇದೆ, ದೂರ ಇದೆ ಅನ್ನೋದನ್ನು ನಾವು ಈ ಒಂದು ತ್ರಿಕೋನಮಿತಿಯ ಅನ್ವಯಗಳನ್ನು ಉಪಯೋಗಿಸಿ ನಾವು ಭಾಳ ಸುಲಭವಾಗಿ ಕಂಡುಹಿಡಿಬೋದು. ಏನಿಲ್ಲ, ಟ್ಯಾನ್ ಅನುಪಾತ ಟ್ಯಾನನ್ನು ತಗೊಂಡು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ತಗೊಳ್ಳೋದು, ಅವುಗಳ ದೂರ, ಆವಾಗ ಎಷ್ಟು ಡಿಗ್ರಿ ಕೋನದಲ್ಲಿ ಉಂಟಾಗುತ್ತೆ ಅಂತ ಹೇಳಿ ನಾವು ಇದು ಮಾಡಿಕೊಂಡು ನಿಮಗೆ ಸುಲಭವಾಗಿ ಮಾಡ್ಬೋದು. ನಿಮ್ಮ ಅಭ್ಯಾಸದಲ್ಲಿ ಭಾಳಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಏನಿಲ್ಲ, ಒಂದು ಅಭಿಮುಖ ಬಾಹುವಿನ ದೂರ ಮತ್ತು ಅಂದರೆ ದೃಷ್ಟಿ ದೂರ ಮತ್ತು ಕೋನವನ್ನು ಕೊಟ್ಟರು ಸಾಕು, ಅಥವಾ ಪಾರ್ಶ್ವಬಾಹು ಕ್ಷಿತಿಜ ದೂರ ಮತ್ತು ಕೋನವನ್ನು ಕೊಟ್ಟರೆ ನಾವು ಯಾವುದೇ ವಸ್ತು ಎಷ್ಟು ಎತ್ತರದಲ್ಲಿದೆ, ನೆಲದಿಂದ ಎಷ್ಟು ಎತ್ತರ ಇದೆ ಅಂತ ಹೇಳಿ ನಾವು ಕಂಡುಹಿಡಿಬೋದು. ಅರ್ಥ ಆಯ್ತಾ? ಈಗ ಈ ಒಂದು ಅಧ್ಯಾಯದ ಉದ್ದೇಶ ಕೊನೆಯಲ್ಲಿ ನೀವು ಏನು ಹೇಳಬೇಕು ತಿಳ್ಕೊಳ್ಬೇಕು ಅಂದರೆ, ಯಾವುದೇ ಗೋಪುರ ಅಥವಾ ಎತ್ತರವಾದ ವಸ್ತುಗಳ ದೂರವನ್ನು ಏನು ಮಾಡ್ಬೋದು? ಕಂಡುಹಿಡಿಯುವುದು.